ಇಲ್ಲಿ ಈ ಥರ 3 ಕಂಪಾರ್ಟ್ಮೆಂಟ್ ಇದೆ. ಸೊ ಇದರ ಸ್ಪೆಷಾಲಿಟಿ ಏನಂದರೆ ಇದು ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ ಈ ಬ್ಯಾಗು. ಇದನ್ನು ಚೇಂಜಿಂಗ್ ಸ್ಟೇಷನ್ ಥರನೂ ಯೂಸ್ ಮಾಡ್ಬೋದು. ಸೊ ಮಾಡಿ ಈ ಥರ ಕವರ್ ಮಾಡಿದ್ರೆ ಇದರೊಳಗಡೆ ಮಗುನ ಮಲಗಿಸ್ಬೋದು. ನಾವೆಲ್ಲಾದರೂ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಸಪೋಸ್ ಚಳಿ ಆದರೆ ನೈಟ್ ಟೈಮಲ್ಲಿ ಅಂದ್ಬಿಟ್ಟು ಇದರಲ್ಲೆಲ್ಲ ಟ್ರಾವೆಲ್ ಸೈಜ್ದು ಬರುತ್ತಲ್ಲ. ಸೊ ಪೇಸ್ಟ್ ಇದೆ, ಬ್ರಷ್ ಇದಾನು, ಒಂದು ನ್ಯೂ ಬಾರ್ನ್ ಇದೆ, ಇನ್ನೊಂದು 0 to 3 months ಇದೆ. ಇದು ಅಷ್ಟು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡೋಣ ಬೇಬಿಗೆ ಹಾಕ್ದಾಗ ಯಾವ ಥರ ಇರುತ್ತೆ ಅಂತ. ಬೇಬಿ ಅರೈವಲ್ ಆಗ್ಬೋದು ಅಂದ್ಬಿಟ್ಟು. ಸೊ ಹಾಯ್, ನಮಸ್ಕಾರ ಎಲ್ಲ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಡೈಪರ್ ಬ್ಯಾಗ್ ಯಾವ ರೀತಿ ತೊಗೊಂಡಿದ್ದೀವಿ ಈ ಸಲ ಅಂತಲೂ ಕೂಡ ತೋರಿಸ್ತೀನಿ. ಸೊ ಈಗ ವಿಡಿಯೋ ಶುರು ಮಾಡೋಣ. ಸೊ ಈ ಡೈಪರ್ ಬ್ಯಾಗ್ನ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಇದು ತುಂಬಾ ಕನ್ವೀನಿಯೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ ಯೂಸ್ ಮಾಡೋದಕ್ಕೆ ಅಂತ. ಸೊ ಇದು ಫಸ್ಟ್ ಜಿಪ್ನ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಈ ಥರ 3 ಕಂಪಾರ್ಟ್ಮೆಂಟ್ ಇದೆ. ಸೊ ಬಾಟಲ್ಸ್ನ ಇಟ್ಕೊಳ್ಳೋದಕ್ಕೆ ಅಂತ. ಹಾಗೆ ಇಲ್ಲಿ ಇನ್ನೊಂದು ಜಿಪ್ ಕೂಡ ಇದೆ. ಮತ್ತು ಇಲ್ಲಿ ಸೈಡಲ್ಲಿ 2 ಬಾಟಲ್ನ ಹೋಲ್ಡ್ ಮಾಡುತ್ತೆ ಇದು. ಹಾಗೆ ಇಲ್ಲಿ ಮೇನ್ ಜಿಪ್ ಏನಿದೆ ಇದ್ರ ಒಳಗಡೆನೂ 2 ಬಾಟಲ್ಸ್ನ ಇಡ್ಬೋದು. ಮತ್ತು ಅಲ್ಲೂ ಕೂಡ ಒಂದು ಜಿಪ್ ಬರುತ್ತೆ. ಈ ಥರ ಬರುತ್ತೆ. ಇದರ ಸ್ಪೆಷಾಲಿಟಿ ಏನಂದರೆ ಇದು ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ ಈ ಬ್ಯಾಗು. ಇಲ್ಲಿ ನೋಡಿ, ಇಲ್ಲಿ ಈ ಜಿಪ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಒಂದು ಮ್ಯಾಟ್ನ ಹಾಕೋಬೋದು. ಈ ಥರ ಒಂದು ಮ್ಯಾಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮ್ಯಾಟ್ನ ಈ ರೀತಿ ಇಲ್ಲಿ ಹಾಕೋಬೇಕು. ಇದನ್ನು ಚೇಂಜಿಂಗ್ ಸ್ಟೇಷನ್ ಥರನೂ ಯೂಸ್ ಮಾಡ್ಬೋದು. ಸೊ ಎಲ್ಲ ಕಡೆನೂ ಚೇಂಜ್ ಮಾಡೋದಕ್ಕೆ ಇದೊಂಥರ ಕನ್ವೀನಿಯೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಸ್ಟಿಕ್ಸ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಇದು ಸಪೋರ್ಟ್ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು. ಸೊ ಈ ಸ್ಟಿಕ್ಸ್ನ ಇಲ್ಲಿ ಇನ್ಸರ್ಟ್ ಮಾಡೋದಷ್ಟೇ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ಹೀಗೆ ಕಂಪ್ಲೀಟಾಗೆ ಈ ಥರ ಚೇಂಜಿಂಗ್ ಸ್ಟೇಷನ್ ಥರನೇ ಆಯಿತು. ಸಪೋಸ್ ಏನಾದ್ರು ಮಗುನ ಮಲಗಿಸ್ಬೇಕು ಅಂದರೆ ಸೊ ಇಲ್ಲೇ ಮಲಗಿಸ್ಬೋದು. ಮೇಲೆ ಕವರ್ಗೆ ಅಂತ ಈ ಥರ ಒಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆಲ್ಕ್ರೋ ಇದೆ. ಈ ವೆಲ್ಕ್ರೋಗೆ ಈ ಥರ ಸ್ಟಿಕ್ ಮಾಡೋದು. ಸೊ ವೆಲ್ಕ್ರೋಗೆ ಈ ಥರ ಸ್ಟಿಕ್ ಮಾಡಿ ಈ ಥರ ಕವರ್ ಮಾಡಿದ್ರೆ ಇದರೊಳಗಡೆ ಮಗುನ ಮಲಗಿಸ್ಬೋದು. ನಾವೆಲ್ಲಾದರೂ ಹೊರಗಡೆ ಹೋದಾಗ ಎಲ್ಲೂ ಮಲಗಿಸೋದಕ್ಕೆ ಸರಿಯಾಗಿ ಜಾಗ ಎಲ್ಲ, ಮಗು ಫ್ರೀಯಾಗಿ ಮಲಗಿಲ್ಲ ಅಂದರೆ ಈ ಥರ ಇದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಇಲ್ಲಿ ಮಲಗಿಸ್ಬೋದು. ತುಂಬಾ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಈ ಒಂದು ಡೈಪರ್ ಬ್ಯಾಗ್ನ ತೊಗೊಂಡ್ವಿ. ನಾನು ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡ್ತೀನಿ. ಇದರಲ್ಲಿ ಇನ್ನೂ ಬೇರೆ ಕಲರ್ಸ್ ಕೂಡ ಇತ್ತು. ನನಗೆ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಸೊ ಇದರಲ್ಲಿ ಬ್ಯಾಕ್ ಪ್ಯಾಕ್ ಟೈಪ್ ಇರೋದ್ರಿಂದ ನಾನು ಹಾಕ್ಕೊಂಡು ಓಡಾಡೋದಕ್ಕೂ ಕನ್ವೀನಿಯೆಂಟ್ ಆಗಿರುತ್ತೆ. ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು ಬೇರೆ ಥರದ್ದು, ಅದಕ್ಕೋಸ್ಕರ ಈ ಸಲ ನಾನು ಚೇಂಜ್ ಮಾಡಿದೆ. ಮತ್ತು ಇಲ್ಲಿ ಹಿಂದೆಗಡೆನೂ ಒಂದು ಪಾಕೆಟ್ ಬರುತ್ತೆ. ಸೊ ಈಗ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋಣ. ಫಸ್ಟ್ ಇಲ್ಲಿ ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ತಿದ್ದೀನಿ. ಏನೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಇಡ್ತಾ ಇದ್ದೀನಿ ಅಂದರೆ ಇದು ಗಣೇಶ. ಸೊ ಎಲ್ಲನೂ ಡೆಲಿವರಿ ಪ್ರಾಸೆಸ್ ಎಲ್ಲನೂ ಚೆನ್ನಾಗಾಗಿ ಸೇಫಾಗಿ ಮನೆಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ಈ ಗಣೇಶನ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ.
ಸೊ ಫಸ್ಟ್ ಇಡ್ತಾ ಇರೋವಂಥದ್ದು ಬಂದು ಗಣೇಶನ. ಮತ್ತು ನೆಕ್ಸ್ಟು ಇಲ್ಲಿ ನಂದು ಪೇರ್ ಆಫ್ ಟವಲ್ ಇಡ್ತಾ ಇದ್ದೀನಿ. ಒಂದು ದೊಡ್ಡದು ಇದೆ ಮತ್ತು ಹಾಗೆ ಒಂದು ಚಿಕ್ಕ ಟವಲ್ ಇದೆ, ಎರಡಿದೆ. ಮತ್ತು ಇದರಲ್ಲಿ 2 ಪೇರ್ಸ್ ಆಫ್ ಇದು ನರ್ಸಿಂಗ್ ಬ್ರಾಸ್ ಮತ್ತು ನಂದು ಇನ್ನರ್ ವೇರ್ ಎಲ್ಲ ಇದೆ. 2 ಪೇರ್ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆಯೇ ಇದೆಲ್ಲ ಮೆಟರ್ನಿಟಿ ಡ್ರೆಸ್ಸು. ಸೊ 2 ಡ್ರೆಸ್ನ ಇಟ್ಕೊಂಡಿದ್ದೀನಿ. ಇದು ಫೀಡಿಂಗಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಒಂದಿದ್ರೆ ಸಾಕಾಗ್ತಾಯಿತ್ತು, ಬಟ್ ಇರಲಿ ಅಂದ್ಬಿಟ್ಟು ನಾನು 1 ಪೇರ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1 ಪೇರ್ ಆಫ್ ಪೈಜಾಮಾಸ್ ತೊಗೊಂಡಿದ್ದೀನಿ. ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಸಪೋಸ್ ಚಳಿ ಆದರೆ ನೈಟ್ ಟೈಮಲ್ಲಿ ಅಂದ್ಬಿಟ್ಟು ಅದು ತೊಗೊಂಡಿದ್ದೀನಿ. ಹಾಗೆಯೇ ಇದು ಹೋಮ್ ಕಮಿಂಗ್ ಔಟ್ಫಿಟ್ಗೋಸ್ಕರ ಅಂತ ಅಂದ್ಬಿಟ್ಟು ಈ ಡ್ರೆಸ್ನ ತೊಗೊಂಡಿದ್ದೀನಿ. ಅಲ್ಲಿ ಬಾತ್ರೂಮಲ್ಲಿ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಇದು ಒಂದು ಸ್ಲಿಪ್ಪರ್ಸ್ನ ಈ ರೀತಿ ಒಂದು ಶೂ ಕವರಲ್ಲಿ ಹಾಕಿದ್ದೀನಿ. ಸೊ ಅದನ್ನು ತೊಗೊಳ್ತಾ ಇದ್ದೀನಿ. ಇದು ಬಂದು ಟಾಯ್ಲೆಟ್ರಿ ಕಿಟ್. ಇದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲೆಲ್ಲ ಟ್ರಾವೆಲ್ ಸೈಜ್ದು ಬರುತ್ತಲ್ಲ. ಸೊ ಪೇಸ್ಟ್ ಇದೆ, ಬ್ರಷ್ ಇದೆ, ಮತ್ತು ಇದು ಟ್ರಾವೆಲ್ ಸೈಜ್ ಶ್ಯಾಂಪೂ, ಮತ್ತು ಒಂದು ಬಾಡಿ ವಾಶ್ ಕೂಡ ಇಟ್ಕೊಂಡಿದ್ದೀನಿ, ಮತ್ತು ಲಿಪ್ ಬಾಮ್, ಮತ್ತು ಕೂಮ್, ಮತ್ತು ಸ್ವಲ್ಪ ಈ ಥರ ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನನ್ನ ಫಸ್ಟ್ ಡೆಲಿವರಿನಲ್ಲಿ ನಾನು ಲೇಬರ್ಗೆ ಅಂತ ಹೋದಾಗ ಬ್ರೇಕ್ ಆಗೋಯಿತು. ಇನ್ನೊಂದು ಎಕ್ಸ್ಟ್ರಾ ಕೂಡ ಇರಲಿಲ್ಲ, ಅದಕ್ಕೋಸ್ಕರ ಅಂತ ಎಕ್ಸ್ಟ್ರಾಸ್ನ ಇಟ್ಕೋತಾ ಇದ್ದೀನಿ ಈಗ. ಹಾಗೇನೆ ಇದರಲ್ಲಿ ಹಸ್ಬೆಂಡು ಕೂಡ ಬ್ರಷ್ ಮತ್ತು ಅದೆಲ್ಲ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅವರು ಅಲ್ಲಿ ನನ್ನ ಜೊತೆ ಸ್ಟೇ ಮಾಡ್ತಾರೆ. ಸೊ ಇದಿಷ್ಟು ಸಿಂಪಲ್ ಆಗಿ ಇದೊಂದು ಟಾಯ್ಲೆಟ್ ಕಿಟ್ನ ರೆಡಿ ಮಾಡಿದ್ದೀನಿ. ಈ ಹಾಸ್ಪಿಟಲಲ್ಲಿ ಒಂದೊಂದ್ಸಲ ತುಂಬಾ ಚಳಿ ಆಗುತ್ತೆ, ಅದಕ್ಕೋಸ್ಕರ ಅಂತ ಸಾಕ್ಸ್ ಕೂಡ ತೊಗೋತಾ ಇದ್ದೀನಿ. ಹಾಗೆಯೇ ಇದು ನರ್ಸಿಂಗ್ ಪ್ಯಾಡ್. ಇದು ನನಗೆ ಫ್ರೀ ಬೇಬಿ ಸ್ಟಫ್ ವೆಲ್ಕಮ್ ಬಾಕ್ಸ್ ಏನಿದೆ, ಬೇಬಿ ವೆಲ್ಕಮ್ ಬಾಕ್ಸ್ ಏನಿದೆ ಅದರಲ್ಲಿ ಬಂದಿರೋದು. ಇದರಲ್ಲಿ ನರ್ಸಿಂಗ್ ಪ್ಯಾಡ್ ಕೂಡ ಇದೆ. ಇದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ, ಬಿಕಾಸ್ ನಿಪ್ಪಲ್ ಶೀಲ್ಡ್ ಆ ಥರದ್ದೆಲ್ಲ ಹಾಸ್ಪಿಟಲಲ್ಲಿ ಲಾಸ್ಟ್ ಟೈಮ್ ಪ್ರೊವೈಡ್ ಮಾಡಿದರು, ಬಟ್ ನರ್ಸಿಂಗ್ ಪ್ಯಾಡ್ ಎಲ್ಲ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ತೊಗೋತಾ ಇದ್ದೀನಿ. ಅದೆಲ್ಲ ಹಾಸ್ಪಿಟಲಲ್ಲಿ ಲಾಸ್ಟ್ ಟೈಮ್ ಪ್ರೊವೈಡ್ ಮಾಡಿದರು, ಬಟ್ ನರ್ಸಿಂಗ್ ಪ್ಯಾಡ್ ಎಲ್ಲ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೋತಾ ಇದ್ದೀನಿ. ನಾನು ಬೇರೆ ಐಟಮ್ಸ್ ಏನಿದೆ, ಈ ಸ್ಯಾನಿಟರಿ ಪ್ಯಾಡ್ಸ್ ಆ ಥರದ್ದೆಲ್ಲನೂ ಹಾಸ್ಪಿಟಲಲ್ಲೇ ಒಳ್ಳೆ ಕ್ವಾಲಿಟಿದು ಚೆನ್ನಾಗಿ ಕೊಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಾನು ಏನೋ ಅದನ್ನು ಕ್ಯಾರಿ ಮಾಡ್ತಾ ಇಲ್ಲ. ಮತ್ತು ಅವ್ರು ಕೊಡೋಂಥದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಡಿಸ್ಚಾರ್ಜ್ ಟೈಮಲ್ಲೂ ಕೂಡ ಮನೆಗೆ ನಮಗೆ ಇನ್ನೂ ಎಕ್ಸ್ಟ್ರಾ ಕೂಡ ಕೊಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ನಂದು ಹಾಸ್ಪಿಟಲ್ ಬ್ಯಾಗ್ನ ಇಷ್ಟು ಸಿಂಪಲ್ಲಾಗಿ ಪ್ಯಾಕ್ ಮಾಡಿದ್ದೀನಿ, ಜಾಸ್ತಿ ಏನೂ ಅಷ್ಟು ಪ್ಯಾಕ್ ಮಾಡಿಲ್ಲ. ಅದು ಬೇಬಿ ಬ್ಯಾಗ್ನ ಪ್ಯಾಕ್ ಮಾಡ್ತಿದ್ದೀನಿ, ಬೇಬಿ ಥಿಂಗ್ಸ್ ಎಲ್ಲನೂ. ಸೊ ಈಗ ಬೇಬಿ ಥಿಂಗ್ಸ್ ಪ್ಯಾಕ್ ಮಾಡೋದಕ್ಕೆ ನಾನು ಈ ಡೈಪರ್ ಬ್ಯಾಗ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬೇಬಿಗೂ ಕೂಡ ಇಲ್ಲಿ ಡೈಪರ್ಸ್ ಆಗಿರಲಿ, ವೈಪ್ಸ್ ಆಗಿರಲಿ, ಹಾಗೆಯೇ ನ್ಯೂಬೋರ್ನ್ ಕ್ಲೋತ್ಸ್ ಅದೆಲ್ಲನೂ ಅಲ್ಲಿ ಹಾಸ್ಪಿಟಲ್ನಲ್ಲೇ ಪ್ರೊವೈಡ್ ಮಾಡ್ತಾರೆ. ಬಟ್ ನನಗೆ ಇಲ್ಲಿ ಸ್ಯಾಂಪಲ್ಸ್ ಎಲ್ಲ ಬಂದಿರೋದ್ರಿಂದ ಜಸ್ಟ್ ಅದನ್ನು ಯೂಸ್ ಮಾಡ್ಕೊತಿದ್ದೀನಿ ಅಷ್ಟೇ, ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಡೈಪರ್ಸ್ ಇದೆ ಮತ್ತು ಇದರಲ್ಲಿ ವೈಪ್ಸ್ ಇದೆ. ಹಾಗೆಯೇ ಇದು ಬಂದು ಇದು ಬೇಬಿಗೆ ಇದು ಬಾಡಿ ವಾಶು, ಹಾಗೆಯೇ ಇದು ಆಕ್ವಾಫರ್ ಇದು ಡೈಪರ್ ರ್ಯಾಶ್ ಕ್ರೀಮು ವೆಲ್ಕಮ್ ಕಿಟ್ಟಲ್ಲಿ ಬಂದಿರೋವಂಥದ್ದು. ಇದೆಲ್ಲ ಸ್ಯಾಂಪಲ್ಸು, ಅದಕ್ಕೋಸ್ಕರ ಇದನ್ನೇ ಲೈಟ್ ವೇಟ್ ಆಗೂ ಇರುತ್ತೆ ಕ್ಯಾರಿ ಮಾಡೋದಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಮತ್ತು ಈ ಪ್ಯಾಂಪರ್ಸ್ ಬ್ಯಾಗ್ ಬಂದು ಜಾನ್ವಿಕನ್ನ ಪ್ರೆಗ್ನೆನ್ಸಿನಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಸೊ ಅದನ್ನು ಇನ್ನೂ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದೇ ಬ್ಯಾಗಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಬೇಬಿ ಔಟ್ಫಿಟ್ಸ್ನೆಲ್ಲ ನಾನು ಆಗಲೇ ಹೇಳಿದಾಗೆ ಜೆಂಡರ್ ನ್ಯೂಟ್ರಲ್ ಆಗಿರೋದ್ರಿಂದ ಈ ಥರ ಸ್ಲೀಪರ್ಸ್ನ ತೊಗೊಂಡಿದ್ದೀನಿ. ಇದು 2 ಪೇರ್ ಆಫ್ ಸ್ಲೀಪರ್ಸ್ನ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಹಾಗೆಯೇ ಮತ್ತು ಇಲ್ಲಿ 2 ಒನ್ಸೀಸ್ ಇದೆ. ಇದರ ಸೈಜ್ ಎಲ್ಲನೂ ಒಂದು ನ್ಯೂ ಬಾರ್ನ್ ಇದೆ, ಇನ್ನೊಂದು 0 to 3 months ಇದೆ. ಯಾಕೆಂದರೆ ನಮಗೆ ಬೇಬಿದು ಎಕ್ಸಾಕ್ಟ್ ಸೈಜ್ ಗೊತ್ತಿಲ್ಲ ಅಲ್ವಾ, ಕೆಲವೊಂದು ಸಲ ನ್ಯೂ ಬಾರ್ನ್ ಫಿಟ್ ಆಗದೆ ಇರೋಂಥ ಚಾನ್ಸಸ್ ಇರುತ್ತೆ, ಬೇಬಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ರೆ ಅಂತ. ಅದಕ್ಕೋಸ್ಕರ ನಾನು 2 ಸೈಜಲ್ಲಿ ತೊಗೊಂಡಿದ್ದೀನಿ. ಮತ್ತು ಈಗ ನಾನು ಮಿಟನ್ಸ್ ಆಗಲಿ ಕ್ಯಾಪ್ ಆಗಲಿ ಏನೋ ತೊಗೋತಾ ಇಲ್ಲ, ಯಾಕೆಂದರೆ ಈ ಥರ ಈ ಸ್ಲೀಪರ್ಸಲ್ಲೇ ಇದನ್ನು ಈ ಥರ ಕವರ್ ಮಾಡಿದ್ರೆ ಅದೇ ಹ್ಯಾಂಡ್ಸ್ ಎಲ್ಲನೂ ಕವರ್ ಆಗುತ್ತೆ. ಅದಕ್ಕೋಸ್ಕರ ಅದೇನು ಬೇಕಾಗಿಲ್ಲ ಅನ್ನಿಸ್ತು.
ಮತ್ತು ಇಲ್ಲಿ ಕಾಲು ಫುಲ್ಲು ಕವರ್ ಆಗೋದ್ರಿಂದ ಸಾಕ್ಸೂ ಏನು ಬೇಡ ಅಂತ ತಗೋತಾ ಇಲ್ಲ. ಬಟ್ ಸಪೋಸು ಒಂಜಿನೇ ಹಾಕ್ತಾ ಇದ್ದೀವಿ ಅಥವಾ ಮನೆಗೆ ಬರಬೇಕಾದ್ರೆ ಹೋಮ್ ಕಮಿಂಗ್ ಔಟ್ಫಿಟ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಲೆಗ್ಸ್ ಎಲ್ಲ ಕವರ್ ಆಗಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ಜಸ್ಟ್ 2 ಪೇರ್ ಆಫ್ ಸಾಕ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇದು ಅಷ್ಟು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡೋಣ ಬೇಬಿಗೆ ಹಾಕ್ದಾಗ ಯಾವ ಥರ ಇರುತ್ತೆ ಅಂತ. ಸೊ ಇದಿಷ್ಟು ಔಟ್ಫಿಟ್ಸು. ಹಾಗೆಯೇ ಹೋಮ್ ಕಮಿಂಗ್ ಔಟ್ಫಿಟ್ಗೆ ನಾವಿನ್ನೂ ನಮಗೆ ಜೆಂಡರ್ ಗೊತ್ತಿಲ್ಲದೆ ಇರೋದ್ರಿಂದ ಬೇಬಿ ಬಾರ್ನ್ ಆದಮೇಲಿಂದ ಅಮೆಝಾನಲ್ಲೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ 1 ಡೇನಲ್ಲೇ ಬರುತ್ತಲ್ವ, ಅದಕ್ಕೋಸ್ಕರ ಇನ್ನೂ ಅದನ್ನು ತಗೊಂಡಿಲ್ಲ ನಾವು. ಅಥವಾ ಹಸ್ಬೆಂಡ್ ಯಾವತ್ತಾದರೂ ಒಂದಿನ ಹೋಗಿ ತೊಗೊಂಡು ಬರ್ತಾರೆ ಹಾಸ್ಪಿಟಲಲ್ಲಿದ್ದಾಗಲೇ. ಸೊ ಇದಿಷ್ಟು ಬೇಬಿಗೆ ಔಟ್ಫಿಟ್ಸ್ ಬಗ್ಗೆ ತೊಗೊಂಡಿರೋದು. ಆಮೇಲಿಂದ ಒಂದು ಬೇಬಿ ಬ್ಲ್ಯಾಂಕೆಟ್ ಇರಲಿ ಅಂದ್ಬಿಟ್ಟು ಆ ಬೇಬಿ ಬ್ಲ್ಯಾಂಕೆಟ್ನ ತೊಗೊಂಡಿದ್ದೀನಿ. ಇದು ಸ್ವ್ಯಾಡಲ್ ಕ್ಲಾತು. ಇದು ಅಷ್ಟೇ ಅಮೆಝಾನಲ್ಲಿ ಬಂದಿರೋಂಥದ್ದು. ಇದು ಜೆಂಡರ್ ನ್ಯೂಟ್ರಲ್ ಆಗಿರೋದ್ರಿಂದ ಈ ಕಲರ್ನಲ್ಲೇ ಇದೆ. ಸೊ ಈಗ ಇದಿಷ್ಟು ಬೇಬಿ ಐಟಮ್ಸು, ಇದನ್ನೆಲ್ಲನೂ ಪ್ಯಾಕ್ ಮಾಡೋಣ. ಆದಷ್ಟು ಸಿಂಪಲ್ ಆಗೇ ನಾನು ಕ್ಯಾರಿ ಮಾಡ್ತಾ ಇರೋದು. ಜಾಸ್ತಿ ಐಟಮ್ಸ್ನ ತೊಗೊಂಡು ಹೋಗ್ತಾ ಇಲ್ಲ ಹಾಸ್ಪಿಟಲ್ಗೆ. ಯಾಕೆಂದರೆ ಲಾಸ್ಟ್ ಟೈಮು ತುಂಬಾ ಓವರ್ ಪ್ಯಾಕ್ ಮಾಡಿದ್ವಿ, ಯಾವುದೂ ಯೂಸ್ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ಇಷ್ಟೇ ಐಟಮ್ಸು ಸಾಕು ಅಂದ್ಬಿಟ್ಟು ನಾವು ಇಷ್ಟೇ ತೊಗೊಂಡು ಹೋಗ್ತಾ ಇರೋದು. ಸೊ ಈಗ ಇದನ್ನೆಲ್ಲ ಪ್ಯಾಕ್ ಮಾಡೋಣ ಅದಕ್ಕೆ ಬ್ಯಾಗ್ಗೆ. ಸೊ ವಾಟರ್ ಬಾಟಲ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಚಾರ್ಜರು, ಫೋನ್ ಚಾರ್ಜರು. ನಾವು 1 ತೊಗೋತಾ ಇದ್ದೀವಿ, 1 or 2 ಚಾರ್ಜರ್ಸ್ನ ತೊಗೋತೀವಿ. ಸೊ ಸದ್ಯಕ್ಕೆ 1 ಚಾರ್ಜರ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನಮ್ಮ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗು. ಜಾಸ್ತಿ ಸ್ಟಫ್ಸ್ನ ಕ್ಯಾರಿ ಮಾಡ್ತಾ ಇಲ್ಲ, ತುಂಬ ಮಿನಿಮಲ್ ಆಗೇ ತೊಗೊಂಡು ಹೋಗ್ತಾ ಇರೋದು. ಯಾವ್ದು ತುಂಬ ನೆಸೆಸಿಟಿ ಇದೆ ಅಂಥದನ್ನು ಮಾತ್ರನೇ ಕ್ಯಾರಿ ಮಾಡ್ತಾ ಇರೋದು. ಎಲ್ಲ ರೆಡಿಯಾಗಿದೆ. ಗೊತ್ತಿಲ್ಲ ಯಾವಾಗ ಬೇಬಿ ಅರೈವಲ್ ಆಗ್ಬೋದು ಅಂದ್ಬಿಟ್ಟು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.